ಹಾಯ್ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ತ್ರಿಲೋಕ ವ್ಲಾಗ್ಸ್. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ಟ್ಯೂಸ್ಡೇ ವ್ಲಾಗು. ಆಷಾಢ ಕೊನೆಯ ದಿನ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ನಮ್ಮ ಮನೆಯವರು ನನಗೆ ಹೆಲ್ಪ್ ಮಾಡಿಸ್ತಾ ಇದ್ದಾರೆ. ಇವತ್ತು ಬೆಳಗ್ಗೆನೇ ಪೂಜೆ ಮಾಡಿ ಹೋಗಬೇಕು ಅಂತ ಅವ್ರಿಗೂ ಡ್ಯೂಟಿ ಇದೆ ಇವತ್ತು. ನಾನು ಪೂಜೆ ಮಾಡೋ ಹಾಗಿಲ್ಲ, ಹಾಗಾಗಿ ನನ್ನ ಮಗಳ ಕೈಯಲ್ಲೇ ಪೂಜೆ ಮಾಡಿಸ್ತಾ ಇದ್ದೀನಿ. ಅವಳು ಮಾಡಿ ಹೋಗ್ತಾ ಇರ್ತಾಳೆ, ಆದರೂ ಇವತ್ತು ಲೇಟ್ ಆಗಿದೆ. ಆದರೂ ಅವಳಿಗೆ ಪೂಜೆ ಮಾಡಿಸ್ತಾ ಇದ್ದೆ ಅವಳ ಕೈಯಲ್ಲೇ. ಏನೂ ಮಾಡೋದಕ್ಕಾಗಲ್ಲ, ಒಂದೊಂದು ದಿನ ಹಂಗೆ ಆಗುತ್ತೆ. ಇವತ್ತು ಜನರಲ್ ಡ್ಯೂಟಿ ಇರೋದ್ರಿಂದ ಬೆಳಗ್ಗೆನೇ ಅವ್ರಿಗೂ ಊಟ ಕೊಟ್ಟು ಕಳಿಸ್ಬೇಕಾಗತ್ತೆ. ಮಧ್ಯಾಹ್ನ ಹೋಗೋರು ಯಾರೂ ಇಲ್ಲ, ಹಾಗಾಗಿ ಕೊಟ್ಟು ಕಳಿಸ್ಬಿಡೋಣ ಅಂತಲ ಅತ್ಲಗೆ ರೊಟ್ಟಿ ಪಲ್ಯ ಎಲ್ಲ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ತಿಂಡಿಗೂ ಕೂಡ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಮಕ್ಕಳು ಕೂಡ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ನನ್ನ ಮಗನೂ ಆಟ ಆಡ್ಕೊತಾ ಇದ್ದಾನೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಶ್ವೇತಾ ತ್ರಿಲೋಕ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ರತಿ ವ್ಲಾಗಲ್ಲೂ ಹೇಳ್ತಾ ಇರ್ತೀನಿ, ನಿನ್ನೆಯಿಂದ 100 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಖುಷಿ ಆಗ್ತಾ ಇದೆ ನನಗೆ. ಮೊದಲನೇ ಹೆಜ್ಜೆ ಇದು ನಂದು. 100 ಅಂದರೆ ಮೊದಲನೇ ಮೆಟ್ಟಿಲು ಅನ್ಬೋದು. ಇನ್ನು ತುಂಬ ಇದೆ ನಾನು ಯೂಟ್ಯೂಬಲ್ಲಿ ಕಲಿಯೋದು, ಹಾಗೆ ಮುಂದೇನು ಹೋಗೋದು, ಕಲಿಸ್ಕೊಡೋದು ಎಲ್ಲ. ನನಗೆ ಗೊತ್ತಿರೋ ಅಂಥ ವೀಡಿಯೋಸ್ ಎಲ್ಲ ನಾನು ಮಾಡ್ತಾಯಿದ್ದೀನಿ. ನೋಡಿ ಕಲಿ, ಮಾಡಿ ತಿಳಿ ಅನ್ನೋ ಹಾಗೆ. ಎಲ್ಲರೂ ಹುಟ್ಟುತ್ತಾನೆ, ಎಲ್ಲರೂ ಎಲ್ಲ ಕಲ್ತ್ಕೊಂಬಂದಿರಲ್ಲ. ಇನ್ನೊಬ್ಬರಿಂದ ನೋಡಿ ನಾವು ಕಲ್ತಿರ್ತೀವಿ. ನಮಗೆ ಗೊತ್ತಿರೋದು ಇನ್ನೊಬ್ಬರಿಗೆ ಹೇಳ್ಕೊಡೋದು. ಆ ಯೂಟ್ಯೂಬ್ ಪ್ಲಾಟ್ಫಾರಮ್ ಒಳ್ಳೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮಾತಾಡ್ಬೇಕಾದ್ರೆ ಸ್ವಲ್ಪ ನನಗೆ ವಾಯ್ಸ್ ಸರಿ ಇಲ್ಲ, ಇವತ್ತು ಕೆಮ್ತಾ ಇದ್ದೀನಿ, ಹಾಗಾಗಿ ಒಂಥರ ವಾಯ್ಸ್ ಬರ್ತಾಯಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಈಗಲೂ ಹೇಳ್ತಾ ಇದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ವಿಡಿಯೋ ನೋಡಿ ಅಂತ. ಹಾಗೆ ಪಲ್ಯ ಮಾಡಲಿಕ್ಕೆ ಒಗ್ಗರಣೆ ಮಾಡಿಕೊಂಡು, ಹಾಗೆ ಏನೂ ಖಾರ ಎಲ್ಲ ರುಬ್ಬಾಕ್ತಾಯಿಲ್ಲ ನಾನು. ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕಿ ಸ್ವಲ್ಪ ಸ್ಪೈಸಸ್ ಅಂದರೆ ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ ಪುಡಿ ಅವೆಲ್ಲ ಹಾಕಿಬಿಟ್ಟು ಕೊನೆಗೆ ಸ್ವಲ್ಪ ಕೊಬ್ಬರಿ ತುರ್ಕೊಂಡು, ಹಾಗೆ ಕೊತ್ತಂಬರಿ ಹಾಕ್ಕೊಂಡು ಮತ್ತು ಗುರೆಳ್ಳು ಪೌಡ್ರ್ ಹಾಕ್ಕೊತೀನಿ. ಆದರೆ ಪಲ್ಯ ಗಟ್ಟಿನೂ ಬರುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ಬಟಾಣಿ ಮತ್ತು ಕಡಲೆಕಾಳು ನೆನೆಸಿದ್ದೆ ರಾತ್ರಿನೇ. ಒಂದೇ ಒಂದು ಬಿಟ್ಟು ರೊಟ್ಟಿತ್ತು, ಅದ್ರ ಜೊತೆ ಪಲ್ಯ ಮಾಡ್ತಾಯಿದ್ದೀನಿ. ಅವಳು ಬೇರೆ ಚಿಕ್ಕವಳು ತೊಗೊಂಡು ಹೋಗಲ್ಲ, ನನಗೆ ಚಿತ್ರಾನ್ನೇ ಕಟ್ಕೊಡು ಅಂತ ಹೇಳ್ತಿದ್ಲು. ನಿನ್ನಿಷ್ಟ, ಏನಾರ ತಗೊಂಡು ಹೋಗು ಅಂದೆ. ಅದು ಮತ್ತು ಬೆಳಗ್ಗೆ ಇವಾಗ ಮತ್ತು ಊಟ ಮಾಡ್ಕೊಂಡು ಹೋಗು ಅಂದೆ ನಾನು. ಮತ್ತು ಮಧ್ಯಾಹ್ನನೂ ತಿನ್ನಲ್ಲ, ಈಗಲೂ ತಿನ್ನಲ್ಲ. ಅಂದರೆ ಅವಳಿಗೆ ಬೇರೆ ಹುಷಾರಿರಲಿಲ್ಲ. ಇವಾಗ ನಿನ್ನೆಯಿಂದ ಸ್ಕೂಲಿಗೆ ಹೋಗ್ತಿದ್ದಾಳೆ. 2 ದಿನ ರಜೆ ಹಾಕಿದ್ಲು. ಹೇಗಾಗಿದೆ ನೋಡಿ ನನ್ನ ಪಲ್ಯ. ಇವಾಗ ಚೆನ್ನಾಗಿದೆ, ಟೇಸ್ಟ್ ವೈಸು ಸೂಪರಾಗಿತ್ತು. ಹೊರಗಡೆ ಭಾಳ ಮಳೆ ಬರ್ತಾಯಿದೆ. ವಾಯ್ಸ್ ಓವರ್ ಕೊಡಬೇಕಾದ್ರೇ ತುಂಬ ಸೌಂಡ್ ಆಗ್ತಿದೆ, ಡಿಸ್ಟರ್ಬೆನ್ಸ್ ಆಗ್ತಿದೆ. ಅದರಲ್ಲೂ ನನ್ನ ಗಂಟಲು ಬೇರೆ ಸರಿ ಇಲ್ಲ, ಭಾಷಣ ಮಾಡ್ದಂಗೆ ಮಾತಾಡ್ತಾಯಿದ್ದೀನಿ ಅನ್ನಿಸ್ತಾ ಇದೆ ನನಗೇನೆ. ವ್ಲಾಗ್ ಮಾಡೀನಿ ಭಾಳ ದಿನ ಆಯಿತು ಅನಿಸುತ್ತೆ, ಒಂದು ವಾರದ ಮೇಲೆ ಆಯಿತು. ಯಾಕಂದರೆ ನನಗೂ ಹುಷಾರಿರಲಿಲ್ಲ, ನನ್ನ ಮಗನಿಗೂ ಹುಷಾರಿರಲಿಲ್ಲ, ಆಮೇಲೆ ನನ್ನ ಚಿಕ್ಕ ಮಗಳಿಗೂ ಹುಷಾರಿರಲಿಲ್ಲ. ನನ್ನ ಮಕ್ಕಳಿಗಿಂತ ನಾನೇ ತುಂಬ ಸೀರಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನನಗೆ ಫುಲ್ ಮೈಕೈ ನೋವು, ಜ್ವರ ಮತ್ತು ನೆಗಡಿ ಆಗಿದ್ದು, ಕಿವಿ ಗಂಟಲು ಎಲ್ಲ ನೋವು, ಗಂಟೆಲ್ಲ ಆಗಿದ್ವು. ತುಂಬ ಹಿಂಸೆ ಆಯ್ತಪ್ಪ ನೆಗಡಿ ಆಗಿದ್ದಕ್ಕೆ. ಈ ಜ್ವರ ಬಂದ್ರೂ ತಡ್ಕೊಬೋದು, ಆದರೆ ನೆಗಡಿ ತಡ್ಕೊಳಕ್ಕಾಗಲ್ಲ, ಹಂಗಾಗಿ ಬಿಟ್ಟಿತ್ತು. ಇವಾಗ ಚಿತ್ರಾನ್ನ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಹಾಗಾಗಿ ಬಾಣಲೆ ಇಟ್ಟು ಶೇಂಗಾ ಬೀಜ ಫಸ್ಟ್ ಹುರ್ಕೊಂಡ್ಬಿಟ್ಟು ಅದನ್ನು ತಕ್ಕೊತೀನಿ. ಯಾಕಂದರೆ ಮೆತ್ತಗಾಗೋಗುತ್ತೆ ರೈಸ್ ಹಾಕಿದ್ಮೇಲೆ. ಅದನ್ನು ಮಿಕ್ಸ್ ಮಾಡಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿದರೆ ಅದು ಮೆತ್ತಗಾಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಹಾಗಾಗಿ ನಾನು ಯಾವಾಗೂ ಫಸ್ಟಿಗೆ ಅದನ್ನು ಹುರ್ಕೊಂಡ್ಬಿಟ್ಟು ಸಪ್ರೇಟ್ ತಕ್ಕೊಂಬಿಡ್ತೀನಿ. ಆಮೇಲೆ ಸ್ವಲ್ಪ ಹಾಕ್ಕೊಂಡು ಚಿತ್ರಾನ್ನ ತಿನ್ನಬೇಕಾದ್ರೆ ಮೇಲೆ ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಅದು.
ಮತ್ತು ಚಿತ್ರಾನ್ನಕ್ಕೆ ಫಸ್ಟಿಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಹುರ್ಕೋಬೇಕು. ಯಾಕಂದರೆ ಈರುಳ್ಳಿ ಜೊತೆ ಹಾಕಿದರೆ ಅದು ಹಾಗೆ ಬೆಂದಿರಲ್ಲ, ಹಾಗೆ ಕಾಣಿಸ್ತತೆ. ಆ ಎಣ್ಣೆಯಲ್ಲಿ ಫಸ್ಟಿಗೆ ಹಾಕಿ ಹುರ್ಕೊಂಬಿಟ್ರೆ ಮೆಣಸಿನ್ಕಾಯಿ ನಾವು ಚಿತ್ರಾನ್ನ ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ. ಆವಾಗ ಫ್ರೈ ಆಗಿರುತ್ತೆ ಅದು ಫುಲ್ಲು. ಇವಾಗ ಈ ಕಡೆ ಚಿತ್ರಾನ್ನ ಮಾಡೋದಕ್ಕೆ ಅದು ಆ ಕಡೆ ಆಗ್ತಾಯಿದೆ, ಈ ಕಡೆ ರೊಟ್ಟಿ ಮಾಡ್ಕೊಂಬಿಡೋಣ ಟೈಮ್ ಆಗ್ತಾಯಿದೆ ಅಂತ ಅದು ಇದು ಹಿಟ್ಟು ಖಾಲಿ ಆಗಿದೆ ಜೋಳದ್ದು, ಹಾಗಾಗಿ ರಾಗಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ನಾನು ಜೋಳದ ರೊಟ್ಟಿನೇ ಮಾಡ್ಕೊಳ್ಳೋದು ಆಲ್ಮೋಸ್ಟು. ರಾಗಿದು ಮಾತ್ರ ಮುದ್ದೆ ಮಾಡ್ಕೊಳ್ಳೋದು. ಇವತ್ತು ಹಿಟ್ಟು ಖಾಲಿ ಆಗಿರೋದಕ್ಕೆ ರಾಗಿ ರೊಟ್ಟಿನೇ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಕೇಳಿದೆ ಮಕ್ಕಳಿಗೆ ಸ್ಕೂಲಿಗೆ ತೊಗೊಂಡು ಹೋಗ್ತಿರೋ ಇಲ್ಲೋ ಅಂತ. ದೊಡ್ಡವಳು ತೊಗೊಂಡು ಹೋಗ್ತೀನಿ ಅಂದಳು, ಆದರೆ ಚಿಕ್ಕವಳು ನಾನು ರೊಟ್ಟಿ ತಿನ್ನಲ್ಲ ಅಮ್ಮ ಅಂದಳು. ಮತ್ತು ಬೆಳಗ್ಗೆ ಇವಾಗ ತಿನ್ಕೊಂಡು ಹೋಗು ಅಂದೆ. ನನ್ನ ಮಗನೂ ಅವ್ನ ಪಾಡಿಗೆ ಕೂತ್ಕೊಂಡು ಅವನು ಆಟ ಆಡ್ತಾ ಇದ್ದಾನೆ. ಅವ್ನು ಮೊಬೈಲ್ ಥರ ಬಾಚಣಿಕೆ ಕಿವಿ ಹತ್ರ ಹಿಡ್ಕೊಂಬಿಟ್ಟು ಮಾತಾಡ್ತಾ ಇದ್ದ, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದ. ನಮ್ಮ ಮನೆಯವ್ರ ಜೊತೆ ಎಲ್ಲ ನಮ್ಮ ಫ್ರೆಂಡ್ಸ್ ಯಾರ ಜೊತೆ ಮಾತಾಡ್ತೀನಿ ನೋಡು ಅವ್ರ ಜೊತೆ ಎಲ್ಲ ಮಾತಾಡ್ತಾನೆ. ನಮ್ಮ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡಿರ್ತಾನಲ್ಲ, ಅದನ್ನೇ ರಿಪೀಟ್ ಮಾಡ್ತಾ ಇರ್ತಾನೆ. ಇವಾಗ ರೊಟ್ಟಿ ಬೇಕು ಅಂತ ಬಂದು ಕೇಳ್ತಾನೆ. ನೀನು ಹ್ಯಾಂಡ್ ವಾಶ್ ಮಾಡಿಲ್ಲ, ಹೋಗು ಆಮೇಲೆ ಕೊಡ್ತೀನಿ ಅಂದರೆ ಕೇಳಲ್ಲ. ಮತ್ತು ಅವರಪ್ಪ ಬಂದು ಹ್ಯಾಂಡ್ ವಾಶ್ ಮಾಡಿಸ್ತಾರೆ, ಆಮೇಲೆ ಕೊಡ್ತೀನಿ. ರೊಟ್ಟಿ ಮತ್ತು ಸ್ವಲ್ಪ ತುಪ್ಪ ಹಾಕಿ ಕೊಡ್ತೀನಿ. ಅದ್ರ ಮೇಲೆ ಸ್ವಲ್ಪ ಎಳ್ಳು ಪುಡಿ ಮಾಡಿಟ್ಟಿದ್ದೀನಿ ಅವನಿಗೋಸ್ಕರ ಅಂತಲೇ. ಅದ್ರಲ್ಲಿ ಬೆಲ್ಲ ಹಾಕಿಬಿಟ್ಟು ಸ್ವಲ್ಪ ಅವೆರಡು ಮಿಕ್ಸಿ ಮಾಡಿಟ್ಟಿರ್ತೀನಿ, ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ಅವನಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾನೆ. ಚಪಾತಿ ಜೊತೆ ಯಾವ್ದು ಅಕ್ಕಿ ರೊಟ್ಟಿ ಆಗಲಿ ಜೋಳದ ರೊಟ್ಟಿ ಆಗಲಿ ಯಾವ್ದು ಕೊಟ್ಟರು ತಿಂತಾನೆ. ಅವನು ಇದು ತಿನ್ನಲ್ಲ ಅದು ತಿನ್ನಲ್ಲ ಅಂತ ಏನು ಹೇಳಲ್ಲ ಅವನು. ಹಾಗೆ ಬೆಳಿಗ್ಗೆ ಟೈಮು ತುಂಬ ಕೆಲಸ ಇರುತ್ತೆ ಅಂತಲೇ ಹೇಳ್ಬೋದು. ಅದು ಜನ್ರಲ್ ಡ್ಯೂಟಿ ಹಾಕಿದಾಗ ಯಾಕಾರ ಹಾಕ್ತಾರೋ ಅನ್ನಿಸ್ಬಿಡುತ್ತೆ ನನಗೆ. ಯಾಕಂದರೆ ಅವ್ರಿಗೂ ಕೊಟ್ಟು ಕಳಿಸ್ಬೇಕಲ್ಲ. ಅವ್ರ ಮಕ್ಕಳಾದರೆ ತಿಂಡಿನೇ ತೊಗೊಂಡು ಹೋಗ್ಬಿಡ್ತಾರೆ, ಅವ್ರಿಗೆ ಹಾಗಲ್ಲ. ಅದು ಅನ್ನ ಮಾಡಿಲ್ವಾ, ಪಲ್ಯ ಮಾಡಿಲ್ವಾ, ರೊಟ್ಟಿ ಮಾಡಿಲ್ವಾ ಅಂತಾರೆ. ಆದರೂ ನಾನು ರೊಟ್ಟಿ ಪಲ್ಯ ಅಷ್ಟೇ ಕಳಿಸ್ತಾ ಇದ್ದೀನಿ ಇವತ್ತು. ಇವಾಗ ರೈಸ್ ಮಾಡಿದರೆ ಅದ್ರ ಜೊತೆ ಸಾಂಬಾರು ಬೇರೆ ಮಾಡಬೇಕು, ಬೆಳಗ್ಗೆ ತಿಂಡಿ ಬೇರೆ ಮಾಡಬೇಕು. ಟೈಮ್ ಸಾಲಲ್ಲ. ಬೆಳಗ್ಗೆ 6:30ಗೆ ಎದ್ದೇಳಿದ್ದು ನಾನು, ಆದರೂ ನಾನು ಇನ್ನು 6 ಗಂಟೆಗೆ ಏಳಬೇಕಿತ್ತು ಅಂತ ಅನ್ನಿಸ್ತೈತೆ ನನಗೆ. ಯಾಕಂದರೆ ಕೆಲಸ ಆಗ್ತಾನೇ ಇಲ್ಲ, ಎಷ್ಟು ಸ್ಪೀಡಾಗಿ ಮಾಡಿದ್ರು. ಅದು ಹೆಲ್ಪ್ ಮಾಡಿಸ್ತಾ ಇದ್ದಾರೆ ನನಗೆ. ಬೆಳಿಗ್ಗೆ ಜಾಸ್ತಿನೇ ಕೆಲಸ ಇರುತ್ತೆ. ಇವಾಗ ಬೆಳಿಗ್ಗೆ ಅವ್ರಿಗೆ ಕಳಿಸ್ಬಿಟ್ರೆ ಎಲ್ಲ ನೆಲ ಒರೆಸಿ ಪೂಜೆ ಎಲ್ಲ ಆಗಿದೆ. ನಂದೇನು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ನಾವು ತಿಂಡಿ ತಿಂದುಬಿಟ್ಟು ಸ್ನಾನ ಮಾಡ್ಕೊಂಬಿಟ್ರೆ ನಮ್ಮ ಕೆಲಸ ಮುಗೀತು ಅಂತಲೇ. ಬೆಳಗ್ಗೆ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಅಂತಲೇ ಹೇಳ್ಬೋದು. ಮಕ್ಕಳು ಸ್ಕೂಲಿಗೆ ಕಳಿಸೋರು, ಇಬ್ಬಿಬ್ಬರು ಮಕ್ಕಳಿದ್ದಾರೆ. ಹಾಗಾಗಿ ಸ್ವಲ್ಪ ಕಷ್ಟನೇ ಆಗುತ್ತೆ ನನಗೆ. ಅವರು ಸ್ಮಾಲ್ ಟಿಫಿನಿಂದ ಹಿಡಿದು ಪ್ರತಿಯೊಂದು ಪ್ಯಾಕ್ ಮಾಡಿ ಕಳಿಸ್ಬೇಕು ಅಂದರೆ. ನಾನು ಕ್ಯಾಮ್ರಾ ಇಟ್ಟಿದ್ದಕ್ಕೇನೋ ಭಾರಿ ಜಾಸ್ತಿ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು ಅಂತ ಏನಿಲ್ಲ, ಮಾಡಿಸ್ತಾರೆ ನನಗೆ ಕೆಲಸ. ಮತ್ತು ನಮ್ಗೆ ಯಾರು ಸಪೋರ್ಟ್ ಇಲ್ಲದೆ ನಾವು ಗಂಡ ಹೆಂಡತಿ ಇಬ್ಬರೇ 3 ಮಕ್ಕಳನ್ನ ಸಾಕ್ತಾಯಿದ್ದೀವಿ. ನಮ್ಮಮ್ಮ ಇದ್ದಾರೆ, ನಮ್ಮಮ್ಮ ನೋಡ್ಕೊಂಡಿಲ್ಲ ಅಂತ ಅಲ್ಲ. ನಾನು ಬಾಣಂತಿಲೆಲ್ಲ ಹೋಗಿ ತವ್ರ ಮನೆಗೆ ಹೋಗಿ ನಾನು ಬಾಣಸ್ತನ ಎಲ್ಲ ಮುಗಿಸ್ಕೊಂಡ್ಬಂದೀನಿ. ಆದರೆ 3 ತಿಂಗಳೇ ಅಷ್ಟೇ. ಆಪ್ರೇಷನ್ ಮಾಡಿಸ್ಕೊಂಡು ನಾನು ಬೆಳಗಾವಿಗೆ ಹೋಗಿ 1 ತಿಂಗಳಾಗಿತ್ತು ಆಪ್ರೇಷನ್ ಮಾಡಿಸ್ಕೊಂಡು. ಅದರಲ್ಲೇ ಇಬ್ಬರು ಕೆಲಸ ನಮ್ಮ ಮನೆಯವ್ರು ಮಾಡಿ ನನಗೆ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಇಲ್ಲಾಂದರೆ ಮಕ್ಕಳನ್ನ ಸಾಕೋದು ಕಷ್ಟನೇ ಆಗ್ತಿತ್ತು ಅನ್ಬೋದು ನಮಗೆ. ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ. ಹೌದು, ಒಂದೊಂದು ಸಲ ಜಗಳ ಆಡ್ತೀವಿ, ಆಡಲ್ಲ ಅಂತ ಏನಿಲ್ಲ. ಎಲ್ಲರ ಮನೆಯಲ್ಲಿ ಆಗೋದು ನಮ್ಮ ಮನೆಯಲ್ಲೂ ಆಗುತ್ತೆ ಅಂತ ಹೇಳ್ಬೋದು. ನಿನ್ನೆಯಿಂದನೂ ಸ್ವಲ್ಪ ಮುನಿಸ್ಕೊಂಡಿದ್ದೆ, ನಾನು ಮಾತಾಡ್ತಾ ಇರಲಿಲ್ಲ. ಅದಕ್ಕೆ ಇವತ್ತು ಸೈಲೆಂಟಾಗಿ ಕೆಲಸ ಮಾಡ್ತಾಯಿದ್ದೆ ಬೆಳಿಗ್ಗೆ. ಇಲ್ಲಾಂದರೆ ನಾನು ಮಾತಾಡ್ಕೊತಾನೇ ಇರ್ತೀನಿ, ಬೈತಾನೇ ಇರ್ತೀನಿ ಎಲ್ರಿಗೂ ಬೇಗ ಆಗಲಿ ಅಂತ ಕೆಲಸ. ಇವತ್ತು ಫುಲ್ ಸೈಲೆಂಟಾಗಿ ಅಡುಗೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಮಕ್ಳಿಗೆ ಕೂಡ ಒಂದು ಮಾತು ಹೇಳಿಲ್ಲ ನಾನು. ಹಾಗೆ ಸ್ಮಾಲ್ ಟಿಫಿನ್ಗೆ ಇವತ್ತು ಪಪ್ಪಾಯ ಹಾಕ್ಕೊಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ.
ನೋಡಿದರೆ ಹೊರಗೆ ಚೆನ್ನಾಗೇನೋ ಇದೆ, ಆದರೆ ಒಂದೇ ಒಂದು ಬೀಜ ಇತ್ತು. ಒಂಚೂರು ಟೇಸ್ಟ್ ಇಲ್ಲ, ಒಂಚೂರು ಟೇಸ್ಟ್ ಇಲ್ಲ ಅಂತಲೇ ಹೇಳ್ಬೋದು. ನಮ್ಮ ಮನೆಯವ್ರು ತಿಂದಂಗೆ ಮಾಡಿ ಈ ಕಡೆ ಇಟ್ಬಿಟ್ಟು ಹೋದರು. ಅವ್ರು ಮಾತ್ರ ಚೆನ್ನಾಗಿದ್ರೆ ಮಾತ್ರ ತಿಂತಾರೆ, ಇಲ್ಲಾಂದರೆ ನಾವು ತಿನ್ಬೇಕಾಗತ್ತೆ. ಬಿಸಾಕೋಕ್ಕೂ ಆಗಲ್ಲ, ಹಾಗಾಗತ್ತೆ. ಈ ಮಕ್ಕಳು ಏನು ಮಾಡೋಕ್ಕಾಗಲ್ಲ, ಅದನ್ನೇ ತಿನ್ನಬೇಕು. ಇವತ್ತು ಬೇರೆ ಫ್ರೂಟ್ಸ್ ಇದೆ, ಫ್ರಿಜ್ಜಲ್ಲಿದೆ. ನಾನು ಫಸ್ಟಿಗೆ ತೆಗೆದಿಟ್ಟಿದ್ರೆ ಕೊಟ್ಟು ಕಳಿಸ್ತಿದ್ದೆ. ಪಪ್ಪಾಯ ಚೆನ್ನಾಗಿದೆ ಅಂದ್ಕೊಂಡೆ. ಈಗ ನನ್ನ ಮಗಳು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತಾಯಿದ್ದಾಳೆ. ಪೂಜೆ ಮಾಡಿಬಿಟ್ಟು ತಿಂಡಿ ತಿಂತಾಯಿದ್ದಾಳೆ. ಎಲ್ಲ ಕೆಲಸ ಲೇಟಾಗಿ ಮಾಡೋಳು ಇವಳು. ಸ್ಪೀಡಾಗಿ ಮಾಡ್ತಾಯಿದ್ದಾಳೆ, ಯಾಕಂದರೆ ಟೈಮಿಂಗ್ಸ್ ನೋಡ್ತಾ ಇದ್ದಾಳೆ. ಅವಳಿಗೂ ಗೊತ್ತಾಗ್ತಿದೆ ಟೈಮ್ ಆಗ್ತಾಯಿದೆ ಅಂತ. 8:30 ಒಳಗೆ ರೆಡಿನೇ ಇರಬೇಕು ಅವರು. 8:40ಗೆ ಬಸ್ ಬರೋದು. ಆದರೆ ಕೆಳಗೆ 3ನೇ ಫ್ಲೋರಲ್ಲಿರೋದ್ರಿಂದ ಅವ್ರಿಗೆ ಸ್ಪೀಡಾಗಿ ಹೋಗೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಹಾಗಾಗಿ ನಾನು ಬೇಗನೆ ಕಳಿಸ್ತೀನಿ. 5 ನಿಮಿಷ ಅಲ್ಲಿ ಹೋಗಿ ವೆಯ್ಟ್ ಮಾಡಿ, ಬೇಕಾದ್ರೆ ನಿಮ್ಗೆ ಹೋಗಬೇಡ್ರಿ ಅಂತೀನಿ. ಪಾಪ ಇಷ್ಟೊಂದು ಬ್ಯಾಗ್ ವಜ್ಜೆ ಇರುತ್ತೆ, ಹತ್ತಿ ಇಳಿಯೋದು ಅವ್ರಿಗೂ ಕಷ್ಟ ಆಗುತ್ತೆ. ಹಾಗಾಗಿ ಮನೆಯಿಂದನೇ ಬೇಗ ಕಳಿಸ್ಬಿಟ್ರೆ ಅಲ್ಲಿ ಹೋಗೋ ಪರಿಸ್ಥಿತಿ ಅವ್ರಿಗೆ ಬರಲ್ಲ ಅಂತ. ದೊಡ್ಡವಳು ಆಯ್ತು, ಇವಾಗ ಚಿಕ್ಕವಳು. ಆರಾಮಿಲ್ಲದಕ್ಕೆ ಹಿಂಗದಾಳೆ ಇವಳು. ಇಲ್ಲಾಂದರೆ ಮೊಬೈಲ್ ಕ್ಯಾಮ್ರಾ ಮುಂದೆ ತುಂಬ ನಾಟಕ ಆಡ್ತಾಳೆ. ಬೇಜಾರಾಗುತ್ತೆ ನನಗೂ ಅವಳಿಗೂ. ಅವಳು ಹಂಗಿರೋದು ನೋಡಿ ಏನೂ ಮಾಡೋಕ್ಕಾಗಲ್ಲ. ಸ್ಕೂಲಿಗೆ 2 ದಿನ ರಜೆ ಹಾಕ್ಸಿದ್ದೀವಿ, ಆಗ ಕಳಿಸ್ತಾ ಇದ್ದೀವಿ. ಓಕೆ, ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.